2017-18ರಲ್ಲಿ ಪ್ರಧಾನಮಂತ್ರಿ ಗ್ರಾಮ ವಿಕಾಸ ಹಾಗೂ ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಡಿ ಮುಂಡ್ರಗಿ ತಾಲೂಕಿನ ಕಂಕೋರು ತಾಂಡಕ್ಕೆ ಸುಮಾರು 75 ಲಕ್ಷ ಎಸ್ಸಿಪಿ ಟಿಎಸ್ಪಿ ಹಾಗೂ 40 ಲಕ್ಷ ಆದರ್ಶ ಗ್ರಾಮದ ಯೋಜನೆಯಡಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು. ಆದರೆ ಅಧಿಕಾರಿಗಳು ಅನುದಾನವನ್ನ ಸಮರ್ಪಕವಾಗಿ ಬಳಸದೆ ದುರ್ಬಳಕೆ ಮಾಡಿದ್ದಾರೆ ಹಾಗೂ ಕಳಪೆ ಮಟ್ಟದ ಕಾಮಗಾರಿ ಮಾಡಿದ್ದಾರೆ ಎಂದು ಸಿಡಿದೆದ್ದ ಜನರು ಶಾಸಕರಾದ ಚಂದ್ರು ಲಮಾಣಿಯವರು ವಿವಿಧ ಅಭಿವೃದ್ಧಿ ಕಾಮಗಾರಿಗಳ ಗುದ್ದಲಿ ಪೂಜೆಗೆ ಬಂದಂತಹ ಸಂದರ್ಭದಲ್ಲಿ ಕೆಆರ್ಐಡಿಎಲ್ ಅಧಿಕಾರಿಯನ್ನ ದೇವಸ್ಥಾನದಲ್ಲಿ ಕೂಡಿ ಹಾಕಿ ಪ್ರತಿಭಟನೆ ನಡೆಸಿದರು. ಸಂಬಂಧಪಟ್ಟ ಇಲಾಖೆಯ ಎಲ್ಲ ಅಧಿಕಾರಿಗಳು ಬರುವವರೆಗೂ ಇವರನ್ನ ಬಿಡುವುದಿಲ್ಲ ಎಂದು ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದರು. ಈ ಸಂದರ್ಭದಲ್ಲಿ ದೇವಪ್ಪ ನಾಯ್ಕ, ಪರಮೇಶ್ ಗುಡಿಮನಿ, ಶಂಕರಪ್ಪ ಸೋವೇನಹಳ್ಳಿ, ನಾಗರಾಜ್ ಗುಡಿಮನಿ, ಹನುಮಂತ ಮುರಡಿ, ಸುಭಾಷ್ ಗುಡಿಮನಿ, ವಸಂತ್ ನಾಯ್ಕ, ಪ್ರಭು ಕಾರ್ಬಾರಿ, ಊರಿನ ಹಿರಿಯರು ಹಾಗೂ ಯುವಕರು ಉಪಸ್ಥಿತರಿದ್ದರು. ಕುಮಾರ್ ನಾಯಕ್, ಕರಾಳ ಸತ್ಯ ನ್ಯೂಸ್, ಮುಂಡರ್. ಸರ್, ಇದು ಸುಮಾರು 2017-18, 2019-20 ಇಸ್ವಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ವಿಕಾಸ ಯೋಜನೆ ಮತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆ ಅಡಿಯಲ್ಲಿ ಪ್ರಧಾನಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಸುಮಾರು 75 ಲಕ್ಷ ಈ ಗ್ರಾಮಕ್ಕೆ ಎಸ್ಸಿಪಿ ಟಿಎಸ್ಪಿ ಅಭಿವೃದ್ಧಿಗಾಗಿ ಸರ್ಕಾರ ಅನುದಾನ ಬಿಡುಗಡೆ ಮಾಡಿತ್ತು. ಮತ್ತು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಸುಮಾರು 40 ಲಕ್ಷ ಈ ಗ್ರಾಮಕ್ಕೆ ಅಂಥೇಳಿ ಈ ಗ್ರಾಮ ಪರಿಶಿಷ್ಟ ಜಾತಿ ಕುಟುಂಬಗಳು ಬಹುತೇಕ ಇರೋದರಿಂದ ಇಲ್ಲಿ ಆ ಅನುದಾನವನ್ನು ಬಿಡುಗಡೆ ಮಾಡಿದಾಗ ಆ ಅನುದಾನ ಈ ಏಜೆನ್ಸಿ ಕೆಆರ್ಡಿಎಲ್ ಏಜೆನ್ಸಿಗೆ ಅದನ್ನು ಕೊಟ್ಟಿತ್ತು. ಕೆಆರ್ಡಿಎಲ್ ಏಜೆನ್ಸಿ ಏನು ಮಾಡಿದರು, ಸುಮಾರು 75 ಲಕ್ಷದ ಅನುದಾನದಲ್ಲಿ ಸುಮಾರು ಒಂದು 15-20 ಲಕ್ಷ ಅನುದಾನವನ್ನು ಇಲ್ಲಿ ಸಿಸಿ ರೋಡ್ ಮಾಡಿವೆ ಅಂಥೇಳಿ ಅದನ್ನು ತೋರಿಸಿ 40 ಲಕ್ಷದ ಏನು ಮುಖ್ಯಮಂತ್ರಿ ಗ್ರಾಮ ವಿಕಾಸ ಯೋಜನೆಯಲ್ಲಿ ಬರುವಂಥ ಅನುದಾನವನ್ನು 10 ಲಕ್ಷ ಶಾಲೆಯ ಕುಡಿಯೋ ನೀರು ಮೀಸಲಿಟ್ಟಿತ್ತು, 10 ಲಕ್ಷ ಊರಲ್ಲಿ ಬೀದಿ ಮೀಸಲಿಟ್ಟಿತ್ತು, 10 ಲಕ್ಷ ಶೌಚಾಲಯ ಸಂಬಂಧ ಮೀಸಲಿಟ್ಟಿತ್ತು. ಅದರಲ್ಲಿ ಇವತ್ತು ಅಂಗನವಾಡಿಗೆ 10 ಲಕ್ಷ ಮೀಸಲಿಟ್ಟಲ್ಲ. ಇವತ್ತು ಅಂಗನವಾಡಿ ಪರಿಸ್ಥಿತಿ ಏನಾಗಿತ್ತು ಅಂದ್ರೆ ಅದು ಇವತ್ತು